ಎಜೆ ನ್ಯೂಸ್ಗೆ ಸ್ವಾಗತ. ಮೊನ್ನೆ ಪಹಲ್ಗಾಮ್ ಜಮ್ಮು ಕಾಶ್ಮೀರದಲ್ಲಿ ಹಾರಾಮಿ ಪಾಕಿಸ್ತಾನದ ನಂಟು ಇರುವ ಕೆಲ ಉಗ್ರರು ನಮ್ಮ ಹಿಂದೂ ಪ್ರವಾಸಿಗರ ಮೇಲೆ ಗುಂಡಿಕ್ಕಿ ಕೊಂದು ಹಾಕಿ ಅಟ್ಟಹಾಸ ಮೆರೆದಿರುವ ಹಿನ್ನೆಲೆ ಇವತ್ತು ಸಂಕೇಶ್ವರ ನಗರದ ನ್ಯಾಯವಾದಿಗಳ ಸಂಘದ ವತಿಯಿಂದ ನಗರದ ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಉಪ ತಹಸೀಲ್ದಾರ್ ಅವರಿಗೆ ಆದ ಘಟನೆ ಬಗ್ಗೆ ಮನವಿ ಕೊಡೋದ್ರ ಮುಖೇನ ಗುಂಡಿಕ್ಕಿ ಕೊಂದಿರುವ ಉಗ್ರರ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಿದ್ರು. ದಾಳಿಯಲ್ಲಿ ಅತ್ಯಂತ ಹೇಯ ಕೃತ್ಯವಾಗಿದ್ದು, ಅದು ಅಲ್ಲದೆ ತಾವು ಗುಂಡನ್ನು ಹೊಡೆದಾಗ ತಾವು ಯಾವ ಜಾತಿಗೆ ಎಂದು ಸೇರಿದವರೆಂದು ಕೇಳಿ ಗುಂಡು ಹಾರಿಸಿ, ಅದು ಅಲ್ಲದೆ ಅವರ ಗಂಡ ಹೆಂಡರಿದ್ದಾಗ ಹೆಂಡತಿಯನ್ನು ಬಿಟ್ಟು ಬರೀ ಗಂಡನನ್ನು ಗುಂಡು ಹೊಡೆದು ಅತ್ಯಂತ ಘೋರವಾದ ಕೃತ್ಯವನ್ನು ಮಾಡಿರುತ್ತಾರೆ. ಆದ್ದರಿಂದ ಅವರಿಗೆ ತಕ್ಕ ಶಾಸ್ತಿಯನ್ನು ಮಾಡಿ ಈ ಉಗ್ರ ಕೃತ್ಯವನ್ನು ಅಳಿಸಿ ಹಾಕಿ ಮಡಿದವರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಅದೇ ರೀತಿ ನಮ್ಮ ದೇಶದಲ್ಲಿ ನಡೀತಿರುವಂಥ ದುಷ್ಕೃತ್ಯವನ್ನು ಕಿತ್ತೊಗಿದ್ದೇವೆ ಎಂದು ಅಧಿಕಾರದಲ್ಲಿ ಬಂದು 19ರಲ್ಲಿ ಒಂದು ನಡೆದಂಥ ಘಟನೆಯನ್ನು ಮಾಡಿದಂಥ ಘಟನೆಯನ್ನು ಮರೆಮಾಚುವ ಮುನ್ನವೇ ಇಂಥ ಹೀನವಾದ ಕೃತ್ಯವನ್ನು ಮಾಡಿದಂಥ ಉಗ್ರರಿಗೆ ತಕ್ಕ ಪಾಠವನ್ನು ಕಲಿಸಬೇಕೆಂದು ಕೇಂದ್ರ ಸರ್ಕಾರವನ್ನು ನಾನು ಹೇಳಿಕೊಳ್ಳುತ್ತೇನೆ. ಅದೇ ರೀತಿ ಎಷ್ಟೋ ಪ್ರಜ್ಞಾವಂತ ದೇಶಕ್ಕೆ ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿದ್ದಾರೆ. ಆ ಮನವಿಯಲ್ಲಿ ಏನು ಹೇಗೆ ಮಾಡಿದಂಥ ಈ ದುಷ್ಕರ್ಮಿಗಳ ಅವರುಗಳ ಕಾನೂನು ರೀತಿಯ ಕ್ರಮ ತಗೊಳ್ಳಲು ಮುಂದೆ ಸರ್ಕಾರದಲ್ಲಿ ಇಂಥ ಘಟನೆ ಮರುಕಳಿಸಂತೆ ನೋಡಬೇಕಂತ ವಿನಂತಿ ಕೊಟ್ಟಂಥ ಮನವಿಯನ್ನು ಮಾನ್ಯ ಕೆಲ ಸರ್ಕಾರಕ್ಕೆ ಮಾನ್ಯ ಜಿಲ್ಲಾಧಿಕಾರಿ ಎಲ್ಲ ಬಗ್ಗೆ ನಿಜವಾಗ್ಲೂ ಕೇವಲ ಒಪ್ಪಿಗೆ ಸಿಗುತ್ತೆ. ಇದಕ್ಕೆ ಇದ್ದಿರೋ ನೋವಾದಂಥ ವಿಷಯ. ದಯವಿಟ್ಟು ಇದಕ್ಕಿಂತ ನೊಂದ ಕುಟುಂಬದವರಿಗೆ ಆ ದೇವರು ಶಾಂತಿ ದುಃಖಪಡಿಸಿ ಶಕ್ತಿ ಕೊಡಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತಲ್ಲ. ಇಲ್ಲಿಗೆ ನಾವು ಕೊಟ್ಟಂತ ಮನವಿ ಅಂತ ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ. ಈ ವೇಳೆ ಸಂಕೇಶ್ವರ ನಗರದಲ್ಲಿ ಎಲ್ಲಾ ನ್ಯಾಯವಾದಿಗಳು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.